हृदि तुम्ही मर्मा त्वं हि प्राणा शरीरे बाहुते तुम्ही मा श्वास. ಒಂದೇ ಮಾತರಂ ಹೇಳುವಂಥದ್ದು ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅವರ ಆನಂದಮಠ ಕಾದಂಬರಿಯ ಒಂದು ಕವಿತೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನ ಒಂದು ದೇಶವ್ಯಾಪಿ ಹಬ್ಬಿಸುವ ಕಾರ್ಯದಲ್ಲಿ ಅದು ತುಂಬ ಪ್ರಮುಖ ಪಾತ್ರವನ್ನು ಪಡೆದಿದೆ ಮತ್ತು ಒಂದೇ ಮಾತರಂ ಘೋಷಣೆ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿದೆ. ಈ ಒಂದೇ ಮಾತರಮಿನ 2 ಚರಣಗಳನ್ನು ಅವತ್ತಿನಿಂದ ಇವತ್ತಿನವರೆಗೂ ಶಾಲೆಯಲ್ಲಿ ಮತ್ತು ಬೇರೆ ಬೇರೆ ಸಾರ್ವಜನಿಕ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಹಾಡಿಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷವೂ ಕೂಡ ಅದನ್ನು ಹಾಡಿಕೊಂಡು ಬಂದಿದೆ. 2 ಚರಣಗಳನ್ನು ಈಗಲೂ ಹಾಡ್ತಾ ಇದೆ, ಮುಂದೆ ಹಾಡ್ತದೆ. ಇಲ್ಲಿ ಸಮಸ್ಯೆ ಇರುವುದಲ್ಲ, ಸಮಸ್ಯೆ ಇರುವುದು 2ನೇ ಪ್ಯಾರಾದ ನಂತರ ದುರ್ಗೆ, ಸರಸ್ವತಿ ಮತ್ತು ಲಕ್ಷ್ಮಿಗಳ ದೇವಿಯರ ಹೆಸರುಗಳು ಉಲ್ಲೇಖ ಆಗ್ತದೆ. ಅದರ ಸ್ತುತಿ ಇದೆ. ಇತ್ತ ಸಂವಿಧಾನದಲ್ಲಿ, ಭಾರತದ ಸಂವಿಧಾನದಲ್ಲಿ ಅವರವರ ಆರಾಧನಾ ಸ್ವಾತಂತ್ರ್ಯ ಇದೆ. ಅವರಿಗೆ ಯಾವ್ದು ಬೇಕೋ ಅದನ್ನ ಮಾಡಬಹುದು, ಅವರ ಮೇಲೆ ಹೇರಲಿಕ್ಕೆ ಇಲ್ಲ ಅಂತ ಇದೆ. ನಾಸ್ತಿಕವಾದವೂ ಇದೆ, ಆಸ್ತಿಕವಾದವೂ ಇದೆ. ಎಲ್ಲರಿಗೂ ಸ್ವಾತಂತ್ರ್ಯ ಇದೆ. ಹಾಗಾಗಿ ಅವರ ಇನ್ನು ಬೇರೆಯವರು ಇದನ್ನು ಅನ್ಯ ಧರ್ಮದವರು ದೇವಿಯರ ನಾವು ಸ್ತುತಿಯನ್ನು ನಾವು ಮಾಡುವುದಿಲ್ಲ ಹೇಳುವುದು ಅವರ ಆಕ್ಷೇಪ. ಜೊತೆಗೆ ಎರಡು ಪ್ಯಾರ ಹೇಳುವುದಕ್ಕೆ ಯಾರ ಆಕ್ಷೇಪವೂ ಇಲ್ಲ. ಇದು ನಡೆದುಕೊಂಡು ಬಂದಿತ್ತು ಸಹಜವಾಗಿ. ಈ ಬಿಜೆಪಿ RSSಗೆ ಬೇರೆ ಕೆಲಸವೇ ಇಲ್ಲ. ಅದನ್ನ ಇಡೀ ಹಾಡಬೇಕು ಅಂತ ಒಂದು ಕಾನೂನನ್ನು ತರ್ತಾರೆ. ಇವರ ಉದ್ದೇಶ ರಾಷ್ಟ್ರ ಪ್ರೇಮ ಅಲ್ಲ, ಏನು ಅಲ್ಲ. ಇವರ ಉದ್ದೇಶ ಬರೀ ತಂದಿಡುದು, ಬರೀ ಜಗಳ ಹಚ್ಚುವುದು. ಮತ್ತೆ ನಾವು ಎಲ್ಲರೂ ಇದರಲ್ಲೇ ತೊಡಗಿಕೊಂಡು ಡಾಲರ್ ರೇಟಿನ ಬಗ್ಗೆ, ಬೆಲೆ ಏರಿಕೆಯ ಬಗ್ಗೆ, ನಿರುದ್ಯೋಗದ ಬಗ್ಗೆ, ಶೈಕ್ಷಣಿಕ ವ್ಯವಸ್ಥೆಯ ಬಗ್ಗೆ, ಕೃಷಿಕರ ಬಗ್ಗೆ, ಕಾರ್ಮಿಕರ ಬಗ್ಗೆ ಚರ್ಚೆ ಮಾಡದೆ ಬರೀ ಇದನ್ನೇ ಮಾಡ್ತಾ ಇರಬೇಕು ಹೇಳುವಂತ ಹುನ್ನಾರದ ಒಂದು ಭಾಗ. ಇನ್ನೊಂದು RSSಗೆ ನೇರವಾದ ನನ್ನ ಪ್ರಶ್ನೆ, ಬಿಜೆಪಿಗೂ ಏನ್ ಹೇಳ್ತೀರಿ ನೀವು? ಏಕ ಭಾಷಾ ಏಕ ದೇಶ, ಒಂದೇ ದೇಶ ಒಂದೇ ಚುನಾವಣೆ, ಒಂದೇ ದೇಶ ಒಂದೇ ಆಹಾರ ಅಲ್ವಾ? ಹಾಗಿದ್ಮೇಲೆ ಒಂದೇ ದೇಶ ಒಂದೇ ರಾಷ್ಟ್ರಗೀತೆ ಯಾಕೆ ಆಗಬಾರದು? ನಿಮ್ಮ ಥಿಯರಿ ಅದು ರಾಷ್ಟ್ರಗಾನ. ಯಾವುದೇ ದೇಶದಲ್ಲೂ 2 ರಾಷ್ಟ್ರಗೀತೆ ಹೇಳುತ್ತಿಲ್ಲ. ತುಂಬಾ ಈಗಿನ ಜನರೇಷನ್ ಅರ್ಥ ಮಾಡಿಕೊಳ್ಳಿ, ನೀವು ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಶಾಲೆಗಳಲ್ಲಿ ಒಂದು ರಾಷ್ಟ್ರಗೀತೆ, ಆಮೇಲೆ ಧ್ವಜಗೀತೆ, ಆಮೇಲೆ ನಾಡಗೀತೆ, ಆಮೇಲೆ ರಾಷ್ಟ್ರಗಾನ, ಹೀಗೆ 4 ಹಾಡುಗಳನ್ನು ಹಾಡುವಂಥದ್ದು ಇದೆ. ಅದು ಸಣ್ಣ ಸಣ್ಣದಿದ್ರೆ ಅದು ಹಾಡಿ ಹೋಗ್ತದೆ. ಇದೆಲ್ಲವೂ ಉಂಟಲ್ಲ, ಇಷ್ಟೆಲ್ಲ ರಾಷ್ಟ್ರಭಕ್ತಿ ಯಾವ ಬಿಜೆಪಿಯ ಜನಪ್ರತಿನಿಧಿಗಳಿಗೆ ಪೂರ್ಣ ಹಾಡ್ಲಿಕ್ಕೆ ಬರ್ತದ್ರಿ? ಎಷ್ಟು ಜನರಿಗೆ ಬರ್ತದ್ರಿ? ಸುಮ್ಮನೆ ಯಾಕೆ ನಾವು ಮಾತಾಡೋದು? 2 ಚರಣ ಎಲ್ಲರಿಗೂ ಬರ್ತದೆ, ಪೂರ್ಣ ಹಾಡ್ಲಿಕ್ಕೆ ಯಾರಿಗೂ ನನಗೂ ಪೂರ್ಣ ಸ್ಪಷ್ಟವಾಗಿ ನಿರರ್ಗಳವಾಗಿ ಹಾಡ್ಲಿಕ್ಕೆ ನಾನು ಇನ್ನು ಪ್ರಾಕ್ಟೀಸ್ ಮಾಡಬೇಕು. ನಾವು ಇದಕ್ಕೋಸ್ಕರ ಹೇಳುದು ರಾಷ್ಟ್ರಗಾನ 2 ಪ್ಯಾರ ಇತ್ತು, ಯಾವ ಸಮಸ್ಯೆ ಇರಲಿ. ಸಮಸ್ಯೆ ಬೇಕು ಅಂತ ಮಾಡಿದ್ದಾರೆ. ಇದರ ಜೊತೆಗೆ ಕೊನೆಯದಾಗಿ ಹೇಳ್ತೇನೆ, ನೆನ್ಪಿಟ್ಟುಕೊಳ್ಳಿ, RSSನ ಉದ್ದೇಶ ಬಿಜೆಪಿಯ ಮೂಲಕ ಗಾಂಧಿಯನ್ನು ತೆಗೆದು ಸಾವರ್ಕರನ್ನು ತರುವುದು, ರಾಷ್ಟ್ರಧ್ವಜವನ್ನು, ತ್ರಿವರ್ಣ ಧ್ವಜವನ್ನು ತೆಗೆದು ಕೇಸರಿ ಅವರ ಧ್ವಜವನ್ನು ಹಾಕುವುದು, ಸಂವಿಧಾನವನ್ನು ತೆಗೆದು RSSನ ಸಂವಿಧಾನವನ್ನು ಜಾರಿಗೆ ತರುವುದು, ಇದು ಅವರ ಮೂಲ ಉದ್ದೇಶ. ಅದಕ್ಕೆ RSS ಅನ್ನು ಬಿಜೆಪಿಯನ್ನು ಒಂದು ಟೂಲ್ ಆಗಿ ಉಪಯೋಗಿಸಿಕೊಂಡು ಹಿಂದಿನಿಂದ ಪರದೆ ಹಿಂದೆ ನಿಂತು ಆಟ ಆಡ್ತಾ ಇದ್ದಾರೆ. ಬಿಜೆಪಿ ತುದಿಗೆ ಹೋಗಿ ಆಯ್ತು, RSS ಕೂಡ ಈಗ ಇಳಿಮುಖ ಆಗಿದೆ. ಇದೆಲ್ಲ ಇನ್ನು ಆಗುದಿಲ್ಲ. ಸುಮ್ಮನೆ ಯಾಕೆ ವ್ಯರ್ಥ ಪ್ರಯತ್ನ ಮಾಡ್ತಾರೆ? ಬೇರೆ ದೇಶದ ರಾಷ್ಟ್ರ ಕಟ್ಟುವ ಬಗ್ಗೆ ಆಲೋಚನೆ ಮಾಡಿ. ವೈಜ್ಞಾನಿಕ ಚಿಂತನೆಗಳು, ಆಧುನಿಕತೆ, ಜಗತ್ತು ಬೆಳೀತಾ ಉಂಟು. ಯಾವ ದೇಶವೂ ಅಭಿವೃದ್ಧಿಯಾದ ದೇಶ ಮತೀಯವಾದದ ಮೇಲೆ ಕಟ್ಟಿದ್ದಲ್ಲ. ಅರಬ್ ಕಂಟ್ರಿಗಳು ಇಸ್ಲಾಂ ಅಂತೇಳಿ ದೇಶ ಕಟ್ಟಿದ್ದಲ್ಲ ಮಾರಾಯ. ಇಂಗ್ಲೆಂಡು, ಅಮೆರಿಕ, ಆಸ್ಟ್ರೇಲಿಯಾ, ಜಪಾನ್ ಕ್ರಿಶ್ಚಿಯನ್ ಅಂತೇಳಿ ದೇಶ ಕಟ್ಟಿದ್ದಲ್ಲ. ವಿಜ್ಞಾನ ಅಂತೇಳಿ ದೇಶ ಕಟ್ಟಿದ್ದು. ಅದಕ್ಕೋಸ್ಕರ ಇವರ ಹುನ್ನಾರವನ್ನು ನಾವು ಅರ್ಥ ಮಾಡಿಕೊಳ್ಳಿ. ಮತ್ತೆ ಪದೇ ಇಂಥ ಚರ್ಚೆ ತರಬೇಡಿ.
ಈ ಒಂದೇ ಮಾತರಂ ನಮ್ಮ ಸ್ಪಷ್ಟ ನಿಲುವು. 2 ಪ್ಯಾರ ಏನು ಹಾಡ್ತಾ ಬಂದಿದ್ದೇವೆ, ಸಾಯುವ ತನಕ ಹಾಡ್ತೇವೆ. ನೀವು ಹೇಳಿದಾಗ ಎಲ್ಲವನ್ನೂ ಕೇಳಬೇಕು ಹೇಳೋದುಂಟಲ್ಲ, ಅದು ಸರ್ವಾಧಿಕಾರ. ನಾವು ಅದನ್ನು ಧಿಕ್ಕರಿಸ್ತೇವೆ. ನೀವು ಹೇಳಿದೆಲ್ಲವೂ ಆಗಬೇಕು ಅನ್ನೋದಾದ್ರೆ ನಮ್ಮ ಆಕ್ಷೇಪ ಇದೆ. ಮತ್ತು ಇದೇ ರೀತಿ ನೀವು ಮಾಡ್ತಾ ಹೋದ್ರೆ ಮುಂದಿನ ಜನರ ಯಾವ ಪದ್ಯವು ಬೇಡ ಮಾರ ಹೇಳುವ ಪರಿಸ್ಥಿತಿಗೆ ಬಂದು ಮುಟ್ಟಿಯಾದ ಜಾಗ್ರತೆ ಮಾಡಿ. ಇದು ಒಳ್ಳೆಯದಲ್ಲ, ಹೇರಿಕೆ ಒಳ್ಳೆಯದಲ್ಲ. ಎಲ್ಲರನ್ನು ಅವರವರ ಪಾಡಿಗೆ ಬಿಡಿ. ಯಾವ ದೇಶದಲ್ಲೂ 2 ರಾಷ್ಟ್ರಗೀತೆ ಹೇಳುವುದಿಲ್ಲ, ಒಂದೇ ರಾಷ್ಟ್ರಗೀತೆ. ರಾಷ್ಟ್ರಗಾನವನ್ನು ಎಲ್ಲಿ ಬೇಕೋ ಅಲ್ಲಿ ಹೇಳಿ, ಯಾರು ಆಕ್ಷೇಪ ಮಾಡುವುದಿಲ್ಲ. ಆದ್ದರಿಂದ ಇಂತಹ ತಕರಾರುಗಳನ್ನು ದಯವಿಟ್ಟು ನಿಲ್ಲಿಸಿ ಮತ್ತು ಬಿಜೆಪಿ ಮತ್ತು RSSನ ಹುನ್ನಾರವನ್ನು ಅರ್ಥ ಮಾಡಿಕೊಳ್ಬೇಕು. ಮತ್ತೊಂದು ಚಾಲೆಂಜ್, ಏಕ ಭಾಷಾ ಏಕ ದೇಶ, ಏಕ ರಾಷ್ಟ್ರಗಾನ ಏಕ ದೇಶ ಅಂತೇಳಿ ಘೋಷಣೆ ಮಾಡಿ, ಒಂದಕ್ಕೊಂದು ಇನ್ನೊಂದಕ್ಕೆ 2, ಇದು ನಿಮ್ಮ ಲೆಕ್ಕಾಚಾರವನ್ನು ನಾನು ಒಪ್ಪುವುದಿಲ್ಲ. ಧನ್ಯವಾದ.